ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪರ ನ್ಯಾಯ ಕೇಳಿಕೊಂಡು ಹೋರಾಟ ನಡೆಸ್ತಾ ಇರೋರಲ್ಲಿ ದೊಡ್ಡ ಹೆಸರು ಅಥವಾ ನೇತೃತ್ವನೇ ವಹಿಸಿಕೊಂಡಿದ್ದಾರೆ ಅನ್ನುವಂತಹ ಹೆಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಅವರನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಿದೆ ಅನ್ನುವಂತಹ ನಿಖರ ಮಾಹಿತಿಗಳು ಬರ್ತಾ ಇದೆ. ಸೆಪ್ಟೆಂಬರ್ 18ನೇ ತಾರೀಕೆ ಆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಆದೇಶವನ್ನು ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಎನಿ ಡೇ ಎನಿ ಮೂಮೆಂಟ್ ಪೊಲೀಸರು ಆ ಒಂದು ಕಾರ್ಯಾಚರಣೆಯನ್ನ ಮಾಡಿ ಅವರನ್ನ ಗಡೀಪಾರು ಮಾಡ್ತಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಈ ಗಡೀಪಾರಿನ ಹಿಂದೆ ಯಾರಿದ್ದಾರೆ, ಯಾಕಿದ್ದಾರೆ, ಪ್ಲಸ್ ಸೌಜನ್ಯ ಹೋರಾಟ ಏನಾಗುತ್ತೆ ಮುಂದಕ್ಕೆ, ಮತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ರಾಶಿ ರಾಶಿ ಹಣಗಳು ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆಯಲ್ಲ, ಅದಕ್ಕೂ ಈ ಗಡೀಪಾರಿಗೂ ಏನಾದ್ರೂ ಸಂಬಂಧ ಇದೆಯಾ? ಸರ್ಕಾರದ ಅವರ ಮನಸ್ಥಿತಿ ಏನು? SIT ಯಾವ ಕಡೆಗೆ ಹೋಗ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅನ್ನೋದೇ ಆದ್ರೆ ಒಂದು ದೊಡ್ಡ ಪಟ್ಟಿನೇ ಸಿಗುತ್ತೆ. ಅವರನ್ನೆಲ್ಲ ಬಿಟ್ಟು ಇವರನ್ನ ಮಾತ್ರ ಯಾಕೆ ಟಾರ್ಗೆಟ್? ಈ ಹಿಂದೆ 34-36 ಜನರದು ಒಂದು ಪಟ್ಟಿಯನ್ನ ಸರ್ಕಾರನೇ ಸಿದ್ಧ ಮಾಡಿತ್ತು ಗಡೀಪಾರು ಮಾಡ್ಬೇಕಂತ. ಅವರದ್ದು ಕಥೆ ಏನಾಯ್ತು? ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಇರುವಂತಹ ಆರೋಪಗಳೇನು? ಇದಿಷ್ಟು ವಿವರಗಳನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಆರಂಭದಲ್ಲೇ ಗಡೀಪಾರು ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಡೀಪಾರಾಗಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ, ಸ್ಪಷ್ಟ ಸುದ್ದಿ ಬರ್ತಾ ಇದೆ. ಏನು ಅವ್ರ ಮೇಲೆ ಇರುವ ಆರೋಪ ಅಂದ್ರೆ, ಅವ್ರ ಮೇಲೆ 18 ಕ್ರಿಮಿನಲ್ ಪ್ರಕರಣಗಳಿದಾವೆ. ಅದರ ಜೊತೆಗೆ ಮೊನ್ನೆ ಅವರ ಮನೆಯನ್ನ ತಲಾಶ್ ಮಾಡಿದಾಗ, ಶೋಧ ಮಾಡಿದಾಗ ಅವರ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಪೊಲೀಸರು ಕೊಡ್ತಿರುವಂತಹ ಮಾಹಿತಿ. ಆ ಮಾಹಿತಿ ಆಧಾರದ ಮೇಲೆ, ಆ ಆರೋಪಗಳ ಆಧಾರದ ಮೇಲೆನೆ ಅವರ ಗಡೀಪಾರನ್ನ ಇವರು ಓಕೆ ಮಾಡಿದ್ದಾರೆ, ಗಡೀಪಾರು ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಗಡೀಪಾರು ಮಾಡುವುದರು ತಿಮ್ಮರೋಡಿನೇ ಯಾಕೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಯಾಕೆ? ಸೌಜನ್ಯ ಪರ ನ್ಯಾಯ ಕೇಳ್ತಿರುವಂತಹ 13 ವರ್ಷಗಳಿಂದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಎಲ್ಲ ರಿಸ್ಕುಗಳ ನಡುವೆ, ಎಲ್ಲ ಅಪಾಯಗಳ ನಡುವೆ, ದೊಡ್ಡ ದೊಡ್ಡ ಶಕ್ತಿಗಳ ನಡುವೆ ನಿಂತ್ಕೊಂಡು ನ್ಯಾಯ ಕೇಳ್ತಿರುವಂತಹ, ಹೋರಾಟ ಮಾಡ್ತಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಮಾತ್ರ ಯಾಕೆ ಗಡೀಪಾರು ಮಾಡ್ತಿದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಆರೋಪಗಳ ಆಧಾರದ ಮೇಲೆ ಗಡೀಪಾರು ಮಾಡೋದಾದ್ರೆ ದೊಡ್ಡ ಪಟ್ಟಿನೇ ಸಿಗುತ್ತೆ, ದೊಡ್ಡ ದೊಡ್ಡ ಹೆಸರುಗಳು ಸಿಗ್ತವೆ, ಇನ್ಕ್ಲೂಡಿಂಗ್ ಸಮ್ MLAs. ಕೆಲವು ಶಾಸಕರು ಸಹ ಆ ರೀತಿಯಾದಂತಹ ಆರೋಪಗಳನ್ನು ಹೊತ್ತಿದ್ದಾರೆ, ಆ ರೀತಿಯಾದಂತಹ ಕೃತ್ಯಗಳನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಕೆಟ್ಟ ಕೃತ್ಯಗಳನ್ನು ಮಾಡಿಕೊಂಡು ಅಲ್ಲಿದ್ದಾರೆ, ಆ ಜಿಲ್ಲೆಯಲ್ಲಿ ಇದ್ದಾರೆ. ಅದು ನಿಮ್ಗೆ ಗೊತ್ತಿರುವಂತಹ ವಿಚಾರ. ಸೊ ಇವರೇ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಮತ್ತೆ ಕೆಲವು ದಿನಗಳ ಹಿಂದೆ ಯಾವಾಗ ಸುಹಾಸ್ ಶೆಟ್ಟಿ ಅನ್ನುವಂತಹ ಪುಡಿ ರೌಡಿಯ ಕೊಲೆ ಆದ ನಂತರ ಒಂದಷ್ಟು ಅಮಾಯಕರ ಹತ್ಯೆಗಳು ಆದವು, ಆಗ ಅಲ್ಲಿನ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬದಲಾಯಿಸಿದಂತಹ ಸರ್ಕಾರ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿತ್ತು. ಏನು ಪಟ್ಟಿ ಅದು? ಇವರೆಲ್ಲರೂ ಸಹ ಆ ಜಿಲ್ಲೆಗೆ ಅಪಾಯಕಾರಿ ವ್ಯಕ್ತಿಗಳು, ಇವರನ್ನ ಗಡೀಪಾರು ಮಾಡಬೇಕು ಅಂತ 34 ಹೆಸರು ಅಥವಾ 36 ಹೆಸರುಗಳನ್ನ ಅದರಲ್ಲಿ ಸೂಚಿಸಲಾಗಿತ್ತು. ಆ ಪಟ್ಟಿ ಅಂತಿಮ ಆಗಿತ್ತು ಅನ್ನುವಂತ ಮಾಹಿತಿ ಬಂದಿತ್ತು. ಅವರೆಲ್ಲರನ್ನು ಗಡೀಪಾರು ಮಾಡಿದ್ರ? ಎಂತೆಂತ ಹೆಸರುಗಳಿತ್ತು ಅದರಲ್ಲಿ? ಶರಣ್ ಪಂಪೇಲಿಂದ ಹಿಡಿದು ದೊಡ್ಡ ದೊಡ್ಡ ಹೆಸರುಗಳು ಇತ್ತು. ಏನಾಯ್ತು ಆ ಪಟ್ಟಿ? ಅವರ ಮೇಲೆ ಇಲ್ಲದ ಕ್ರಮ, ಅವರ ಮೇಲೆ ಆಗದಂತಹ ಕ್ರಮ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಮಾತ್ರ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಬರುತ್ತೆ. ಹಾಗಾದರೆ ಇದು ನೇರವಾಗಿ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವ ಮತ್ತು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡೆ ಪ್ಲಸ್ ಪಕ್ಕದ ಗುಡ್ಡೆಯಲ್ಲಿ ಸಿಗ್ತಾ ಇರುವಂತಹ ರಾಶಿ ರಾಶಿ ಹೆಣಗಳೇನಿದಾವೆ, ಮೂಳೆಗಳೇನಿದಾವೆ, ಅಸ್ಥಿ ಪಂಜರಗಳೇನಿದಾವೆ, ಅದರಿಂದ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ತಿಮ್ಮರೋಡಿ ಅವರನ್ನ ಟಾರ್ಗೆಟ್ ಮಾಡಿದಾರಾ? ತಿಮ್ಮರೋಡಿ ಅವರ ಮೇಲೆ ಈಗ ಮಾಡಿರುವಂತಹ ಆರೋಪಗಳಿದಾವಲ್ಲ, ಇಷ್ಟೆಲ್ಲ ಕೇಸುಗಳಿದಾವೆ, ರೌಡಿ ಶೀಟ್ ಇದೆ, ಏನೇನೋ ಹೇಳಿದಾರಲ್ಲ, ಇದೆಲ್ಲವೂ ಸಹ ಸುಮಾರು ವರ್ಷಗಳಿಂದ ಇದೆ. ಆಗ ಮಾಡದ ಗಡೀಪಾರು ಈಗ ಮಾತ್ರ ಯಾಕೆ? SIT ಮೇಲೆ ಒತ್ತಡ ಹಾಕುವ ತಂತ್ರವನ್ನ ಅಥವಾ ಕೆಲಸವನ್ನ
ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಯಾಕೆಂದ್ರೆ ಅದರ ನಡವಳಿಕೆ ಆ ರೀತಿ ಇದೆ ಈ ಇತ್ತೀಚಿನ ದಿನಗಳಲ್ಲಿ. ಕೋರ್ಟ್ ಅಲ್ಲಿ ಸರ್ಕಾರದ ಪರ ವಕೀಲರು ಹೇಳ್ತಾರೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಂತ. ಆದ್ರೆ SIT ಹೇಳುತ್ತೆ ಷಡ್ಯಂತ್ರ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ನಮಗೆ ಕಂಡು ಬಂದಿಲ್ಲ ಅದು ಷಡ್ಯಂತ್ರದ ರೀತಿಯಲ್ಲಿ ಅಂತ SIT ಹೇಳ್ತಾರೆ. ಹಾಗಾದ್ರೆ ಸರ್ಕಾರಕ್ಕೂ SIT ಹೇಳಿಕೆಗೂ ವ್ಯತ್ಯಾಸ ಇದೆ. ಸೊ ಸರ್ಕಾರದ ಹೇಳಿಕೆ ಆ ರೀತಿ ಇರಬೇಕಾದ್ರೆ ಅದೇ ಹೇಳಿಕೆಯನ್ನ SIT ಮೇಲೆ ಒತ್ತಡ ಹಾಕೋದಿಲ್ವಾ? ಇದನ್ನ ನಿಭಾಯಿಸಬೇಕು ಅಂದ್ರೆ ತಿಮ್ಮರೋಡಿ ಅವರು ಆ ಜಿಲ್ಲೆಯಲ್ಲಿ ಇರಬಾರದು ಅನ್ನುವಂತಹದ್ದ ಇವರ ಉದ್ದೇಶ? ಈ ಪ್ರಶ್ನೆಗಳು ಸಹ ಬರ್ತವೆ. ಅದರ ಜೊತೆಗೆ ಎರಡೂ ಗುಡ್ಡಗಳಲ್ಲಿ ಸಿಗ್ತಾ ಇರುವಂತಹ ಬಂಗ್ಲೆ ಗುಡ್ಡೆ, ಅದರ ಪಕ್ಕದ ಗುಡ್ಡದಲ್ಲಿ ಸಿಗ್ತಾ ಇರುವಂತಹ ರಾಶಿ ಮೂಳೆಗಳು, ಹೆಣಗಳು, ಬುರುಡೆಗಳು, ಅಸ್ಥಿ ಪಂಜರಗಳು, ಅವಶೇಷಗಳು, ಮಾನವ ಅವಶೇಷಗಳು. ಇದರ ಹಿನ್ನೆಲೆಯಲ್ಲೂ ಸಹ ತಿಮ್ಮರೋಡಿ ಅವರಲ್ಲಿದ್ರೆ SIT ಮೇಲೆ ನಾವು ಯಾವುದೇ ಒತ್ತಡ ಹಾಕಕ್ಕಾಗೋದಿಲ್ಲ, ದೊಡ್ಡವರನ್ನ ಕಾಪಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆಯಾ? ದೊಡ್ಡವರನ್ನ ಕಾಪಾಡೋಕೆ ಈಗ SIT ಅನ್ನ ಬಳಸ್ಕೊಳ್ತಾರ? ಆ ಪ್ರಶ್ನೆಗಳು ಸಹ ಬರ್ತವೆ. ಯಾಕೆ ಇಷ್ಟೆಲ್ಲ ಪ್ರಶ್ನೆಗಳು ಬರ್ತವೆ ಅಂದ್ರೆ ಇವರ ನಡವಳಿಕೆ. ತಿಮ್ಮರೋಡಿ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅದರ ಉದ್ದೇಶ ಏನು? ಯಾಕೆ ಅವರು ಮಾತ್ರ ಟಾರ್ಗೆಟ್? ಸೌಜನ್ಯ ಪರ ನ್ಯಾಯ ಕೇಳ್ಕೊಂಡು ಹೋರಾಟ ಮಾಡ್ತಿರುವಂತಹವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದಾರ, ಅಥವಾ ಇದು ಆರಂಭ, ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಸಹ ಟಾರ್ಗೆಟ್ ಮಾಡ್ತಾರೆ? ಯಾರೆಲ್ಲ ಸೌಜನ್ಯ ಪರ ಹೋರಾಟದಲ್ಲಿದ್ದಾರೋ, ಯಾರೆಲ್ಲ ಧರ್ಮಸ್ಥಳದಲ್ಲಿ ಸಿಗ್ತಾ ಇರುವಂತಹ ಮೂಳೆಗಳು, ಆಸ್ತಿ ಪಂಜರಗಳು, ಬುರುಡೆಗಳು, ಅವುಗಳಿಗೆ ನ್ಯಾಯ ಕೇಳ್ತಾರೆ, ಆ ಸಾವುಗಳ ಬಗ್ಗೆ ನಿಖರ ಮಾಹಿತಿ ಬೇಕು. ಯಾರವರು, ಯಾಕೆ ಸತ್ರು, ಯಾರು ಕೊಂದ್ರು, ಕೊಂದಿದ್ರೆ ಯಾರು ಕೊಂದ್ರು, ಅತ್ಯಾಚಾರಗಳಾಗಿದಾವ, ಅನಾಚಾರಗಳಾಗಿದಾವ ಅಂತ ಪಟ್ಟಿ ಕೇಳುವಂತಹ ಸಾಧ್ಯತೆ ಇರುವ ಎಲ್ಲರನ್ನೂ ಸಹ ಟಾರ್ಗೆಟ್ ಮಾಡ್ತಾರ. ಅದಕ್ಕೂ ಸಹ ಈಗ ಅನುಮಾನಗಳು ಮೂಡ್ತಾ ಇದೆ. ನಿರಂತರವಾಗಿ ಕಳೆದ 3 ದಿನಗಳಿಂದ ಒಂದೊಂದೇ ನಡೀತಾ ಇದೆ. ಈ ಕಡೆ ಜನರ ಭಾವನೆಗಳಿಗೆ ಅಥವಾ ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದಲ್ಲಿ ನಡೆಯಬಾರದು ನಡೆದಿದೆ ಅನ್ನುವಂತಹ ಭಾವನೆಗಳು ಜೋರಾಗಿ ಬೇರೂರ್ತಾ ಹೋಗ್ತಿದಾವೆ, ಗಟ್ಟಿಯಾಗ್ತಿದಾವೆ. ಯಾಕೆ ಅಂದ್ರೆ ಚಿನ್ನಯ್ಯನ ವಿಡಿಯೋಗಳು 2 ಬಂದವು ಕಳೆದ 2-3 ದಿನಗಳ ಅಂತರದಲ್ಲಿ. ಒಂದನೇ ವಿಡಿಯೋದಲ್ಲಿ ತಿಮ್ಮರೋಡಿ ಅವರ ಜೊತೆಯಲ್ಲಿ ಚಿನ್ನಯ್ಯ ಕೂತ್ಕೊಂಡು, ಚಿನ್ನಯ್ಯನ ಹೆಂಡತಿ ಕೂತ್ಕೊಂಡು ಎಲ್ಲವನ್ನು ವಿವರಿಸ್ತಾ ಇರುವುದು. ಹೇಗೆ ಕೊಲೆಗಳು ನಡೀತಿತ್ತು, ಯಾರನ್ನೆಲ್ಲ ಹೂತು ಹಾಕಿದ್ದಾರೆ, ಸೌಜನ್ಯ ಪ್ರಕರಣ ಹೇಗೆ ನಡೀತು, ಯಾರು ಅದರ ಅಪರಾಧಿ, ಯಾರು ಆರೋಪಿ, ಎಲ್ಲವನ್ನೂ ಸಹ ಆತ ತಿಮ್ಮರೋಡಿ ಅವರಿಗೆ ವಿವರಿಸುವ ವಿಡಿಯೋ ಮೊದಲಿಗೆ ಬಂತು. ಅದರ ಮಾರನೇ ದಿನ ಸ್ವತಃ ಚಿನ್ನಯ್ಯ ಮಾಡಿರುವಂತಹ ವಿಡಿಯೋ ಹೊರಗಡೆ ಬಂತು. ಅದರಲ್ಲೂ ಸಹ ಎಲ್ಲವನ್ನು ಮತ್ತೆ ವಿವರಿಸಿದ್ದಾನೆ. ತಿಮ್ಮರೋಡಿ ಅವರ ಜೊತೆ ಕೂತ್ಕೊಂಡಂತಹ ವಿಡಿಯೋ ಇದ್ದಿದ್ದು 2 ವರ್ಷಗಳ ಹಿಂದಿನದು ಅಂತ ಹೇಳಲಾಗ್ತದೆ. ಚಿನ್ನಯ್ಯ ಒಬ್ಬನೇ ಕೂತ್ಕೊಂಡು ಮಾಡಿರುವಂತಹ ವಿಡಿಯೋ 1 ವರ್ಷ ಹಳೆಯದು ಅಂತ ಹೇಳಲಾಗ್ತಿದೆ. ಅಂದ್ರೆ SIT ಮುಂದೆ ಆತ ಬರುವ ಮೊದಲು, ಅಂದ್ರೆ ಪೊಲೀಸರಿಗೆ ಆತ ತಲೆಬುರುಡೆ ಹೊತ್ಕೊಂಡು ಪೊಲೀಸರ ಮುಂದೆ ಬರುವುದಕ್ಕಿಂತ ಮೊದಲು ಮಾಡಿರುವಂತಹ ವಿಡಿಯೋಗಳು. ಅದರಲ್ಲಿ ಆತ ಷಡ್ಯಂತ್ರ, ಸುಳ್ಳು ಹೇಳೋ ಅವಶ್ಯಕತೆಗಳು ಇರಲ್ಲ. ಅದು ಜನರ ಮನಸ್ಸಿನಲ್ಲಿ ಜೋರಾಗಿ ಬೇರೂರ್ತಾ ಇದೆ. ಇಲ್ಲ, ಅಲ್ಲೇನೇನೋ ನಡೆದಿದೆ, ಸೌಜನ್ಯ ಪ್ರಕರಣದಲ್ಲಿ ಆ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದಾರೆ ಅನ್ನುವಂತಹ ಭಾವನೆ ಬರುವಂತಹ ರೀತಿಯಲ್ಲಿ ಚಿನ್ನಯ್ಯನ ಹೇಳಿಕೆಗಳು ಆ ವಿಡಿಯೋಗಳಲ್ಲಿ ಇದಾವೆ. ಈಗ ಹೇಳ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಚಿನ್ನಯ್ಯನೇ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ, ಇದು ಷಡ್ಯಂತ್ರ. ಅದು ಹೇಗಾಗತ್ತೆ? 2 ವರ್ಷದ ಹಿಂದೆ ಮಾತಾಡಿರೋ ವಿಡಿಯೋ ಬರುತ್ತೆ, 1 ವರ್ಷದ ಹಿಂದಿನ ವಿಡಿಯೋ ಬರುತ್ತೆ. ಅದೆಲ್ಲ ಎರಡರಲ್ಲೂ ಸಹ ಆತ ಸಮಾನವಾದಂತಹ ಆರೋಪಗಳನ್ನು ಮಾಡ್ತಾನೆ. ಈಗ ಆರಂಭದಲ್ಲಿ SIT ಮುಂದೆ ಬಂದು, ಜಡ್ಜ್ ಮುಂದೆ ಹೋಗಿ, ಮೆಜಿಸ್ಟ್ರೇಟ್ ಮುಂದೆ ಹೋಗಿ ಅಲ್ಲಿಯೂ ಸಹ ಅದೇ ಹೇಳಿಕೆಯನ್ನು ಕೊಡ್ತಾನೆ. ಆ ನಂತರ ಜೈಲಿಗೆ ಹೋದ ಮೇಲೆ ಅದು ಹೇಗೆ ಬದಲಾಗ್ತಾನೆ, ಅಥವಾ SIT ತನಿಖೆ ಆರಂಭ ಆದ ಮೇಲೆ ಅದು ಹೇಗೆ ಬದಲಾಗ್ತಾನೆ? ಚಿನ್ನಯ್ಯ ಬೇಕಂತಲೇ ಬುರುಡೆಗಳು, ಮೂಳೆಗಳು ಇರುವಂತಹ ಸ್ಪಾಟ್ಗಳನ್ನು ತೋರಿಸಿಲ್ಲ ಅಂತ. ಹಾಗಾದ್ರೆ ಯಾರು ಆತನ ಮೇಲೆ ಒತ್ತಡ ಹಾಕಿದ್ದು? ಯಾರ ಅನುಕೂಲಕ್ಕೆ ಆ ರೀತಿ ನಡ್ಕೊಂಡ ಚಿನ್ನಯ್ಯ? ಅಲ್ಲಿಗೆ ಬರುತ್ತಲ್ಲ, ಅದೇ ವ್ಯಕ್ತಿಗಳ ಹೆಸರುಗಳೇ ಬರ್ತಾವಲ್ಲ. ಆಗ ಆ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಆರೋಪ ಮಾಡ್ತಿರುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ರೀತಿಯಲ್ಲಿ, ಬೆದರಿಸೋ ರೀತಿಯಲ್ಲಿ ಇದು ನಡೀತಾ ಇದೆ ಅಂತಲ್ವಾ ನಿಮ್ಗೆ? ತಿಮ್ಮರೋಡಿ ಅವರ ಗಡಿಪಾರು ಮತ್ತು ಸೌಜನ್ಯ ಪ್ರಕರಣದಲ್ಲಿ ಹೊಸ ಸಾಕ್ಷಿ ಬಂದಿದ್ರೆ ಆ ಸಾಕ್ಷಿಯನ್ನ ತನಿಖೆಯ ನೆಪದಲ್ಲಿ, ವಿಚಾರಣೆ ನೆಪದಲ್ಲಿ ಬೆದರಿಸಿರೋದು ಸಹ ನಿನ್ನೆ ವಿವರಿಸಿದ್ದೆ ನಿಮಗೆ.
ಏನ್ ನಡೀತಿದೆ ಇದರಲ್ಲಿ ಅನ್ನುವಂತಹ ಅನುಮಾನಗಳಿಗೆ ಸಾಕಷ್ಟು ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ SIT ಆರಂಭದಲ್ಲಿ ನಮಗನ್ಸಿದ್ದು ಯಾವುದೇ ಒತ್ತಡ ಇಲ್ಲ, SITಗೆ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟಿದೆ, ಸರ್ಕಾರಕ್ಕೆ ನ್ಯಾಯ ಸಿಗೋದು ಬೇಕಾಗಿದೆ, ಸತ್ಯ ಹೊರಗಡೆ ಬರೋದು ಬೇಕಾಗಿದೆ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಈಗ ಕಂಪ್ಲೀಟ್ ಉಲ್ಟಾ ಆಗ್ತಿದೆಯಾ? ಸರ್ಕಾರ ಈ ತನಿಖೆಯನ್ನ ಪರಮೇಶ್ವರ್ ಅವರೇ ಹೇಳಿರುವಂತೆ, ಗೃಹ ಮಂತ್ರಿಗಳೇ ಹೇಳಿರುವಂತೆ, ಉಪಮುಖ್ಯಮಂತ್ರಿಗಳು ಹೇಳಿರುವಂತೆ, ಅವರನ್ನ ರಕ್ಷಣೆ ಮಾಡೋದಕ್ಕೆ, ಅವ್ರ ಮೇಲೆ ಬಂದಿರೋ ಆರೋಪಗಳನ್ನ ತೊಳೆದು ಸ್ವಚ್ಛ ಮಾಡಿ ಬಿಸಾಕೋದಕ್ಕೆ ಈ SITಯನ್ನು ಬಳಸ್ಕೊಳ್ತಾರ? SIT ಅದಕ್ಕಾಗಿ ರಚನೆ ಆಯ್ತಾ ಅಂತಹ ಪ್ರಶ್ನೆಗಳು ಈಗ 2-3 ದಿನಗಳಿಂದ ಬರ್ತಾ ಇದೆ. ಎಲ್ಲವೂ ಒಂದೊಂದೇ ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳಿ. ಕೋರ್ಟ್ನಲ್ಲಿ ಸರ್ಕಾರದ ವಕೀಲರ ವಾದ, ಆ ನಂತರ ವಿಡಿಯೋಗಳು ಬಿಡುಗಡೆ ಆಗ್ತವೆ, ಆ ವಾದ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ, SIT ಹೇಳಿಕೆ ಬರುತ್ತೆ, ಆ ನಂತರ ಸೌಜನ್ಯ ಪರ ಬಂದಂತಹ ಹೊಸ ಸಾಕ್ಷಿಗೆ ಬೆದರಿಕೆಗಳು ಅನ್ನುವಂತಹ ಆರೋಪಗಳು ಕೇಳಿ ಬರುತ್ತೆ. ಈ ಕ್ರೋನಾಲಜಿಯನ್ನು ಅರ್ಥ ಮಾಡಿಕೊಂಡ್ರೆ ಸರ್ಕಾರದ ನಡೆ ಸರಿ ಇಲ್ಲ ಅಂತಲೇ ಅನ್ಸುತ್ತೆ. ಈಗ ತಿಮ್ರೋಡಿ ಅವರನ್ನ ಗಡೀಪಾರೋದು 1 ವರ್ಷಕ್ಕೆ ದೂರದ ರಾಯಚೂರಿಗೆ. ಸಮಥಿಂಗ್ ಈಸ್ ಫಿಶಿ. ಅನುಮಾನ ಬರಲೇಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಮಾಡ್ತವೆ ಅಂತ. ಜನ ಅಂತೂ ಈಗ ಆಲ್ಮೋಸ್ಟ್ ಕನ್ವಿನ್ಸ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಅನಾಚಾರಗಳು ನಡೆದಿದೆ ಅಂತ. ಮೂಳೆಗಳು ಸಿಕ್ತಿದೆ. 1 ವರ್ಷದ ಹಳೆಯ ಚಿನ್ನಯ್ಯನ ವಿಡಿಯೋಗಳು ಬಂದಿದೆ. ಹಾಗಾಗಿ ಅವರಿದ್ದಾರೆ. ಸರ್ಕಾರ ಇಲ್ಲೇನೋ ಮಾಡ್ತಿದೆ ಅನ್ನುವಂತಹ ಅನುಮಾನಗಳೂ ಸಹ ಈಗ ಜನಕ್ಕೆ ಬಂದಿರೋದ್ರಿಂದ ಸರ್ಕಾರಕ್ಕೆ ಇದು ಸುಲಭದ ತುತ್ತಾಗಲ್ಲ. ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಸುಲಭವಾಗಿ ಒಂದು ಕ್ಲೀನ್ ಚಿಟ್ ಕೊಟ್ಟು ಬಿಸಾಕಕ್ಕಾಗಲ್ಲ. ಅವರು ಪ್ರಯತ್ನ ಮಾಡ್ಬೋದೇನೋ, ಬಟ್ ಆಗಲ್ಲ. ತುಂಬಾ ದೂರ ಬಂದಾಗಿದೆ. SIT ಕೂಡ ಮುಂದೆ ಬಂದಾಗಿದೆ ಅಂತ ನನಗನ್ಸುತ್ತೆ. SIT ಈಗ ಹಿಂದಕ್ಕೆ ಹೋದ್ರೆ, ಈಗ ಉಲ್ಟಾ ಹೊಡೆದ್ರೆ ಸಾಧ್ಯನೇ ಇಲ್ಲ. ಜನ ಯಾರು ನಂಬಲ್ಲ, ಒಪ್ಪಲ್ಲ. ಎರಡೂ ಇದೆ. ಸೊ ನೋಡೋಣ ಏನೇನೆಲ್ಲ ಆಗತ್ತೆ ಅಂತ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.